ಅಯ್ಯೋ ಅಯ್ಯಪ್ಪ. ಮೊದಲು ನಮ್ಮ ತಗಡು ಮಾವನಿಗೆ ಹೇಳಿ ನೀವು ಕೊಡ್ಸಿರೋ ಈ ಡಬ್ಬಾ ಸೈಕಲ್ ನೀವೇ ಇಟ್ಕೊಂಡು 2 ಚಕ್ರದ ಬೈಕ್ ಕೊಡ್ಸಿ ಅಂತ ಕೇಳ್ತೀನಿ. ನಿಮ್ಮನ್ ಯಾರ್ರಿ ಮತ್ತ ಮನೆ ಹತ್ರ ಹೋಗಕ್ ಹೇಳಿದ್ದು? ಅದು ನಮ್ ಚಿಕ್ಕಪ್ಪನ ಮನೆ ಫಂಕ್ಷನ್ ಇದೆ ಅಂತ ಗೊತ್ತಿದ್ದು ಅದಕ್ಕೋಸ್ಕರ ನಾನು ಹೊಸ ಸೀರೆ ಬೇರೆ ಕೊಂಡ್ಕೊಂಡಿದ್ದೀನಿ. ನೀವ್ ನೋಡಿದ್ರೆ ದೆವ್ವ ಪವ್ವ ಅಂತ ಮತ್ತೆ ಈ ಅವತಾರದಲ್ಲಿ ಬಂದಿದ್ದೀರಾ. ಇಲ್ಲ ಚಿದು, ನಾನ್ ದೆವ್ವ ನೋಡ್ದೆ. ಹಾಡು ಹೇಳ್ತು. ಹಾಡು ಗಾಳಿದ ಬಿರುಗಾಳಿ. ಅಯ್ಯೋ ದೇವ್ರೆ, ನಿಮಗ್ ನಿಜವಾಗ್ಲೂ ಹುಚ್ಚ ಹಿಡ್ದ್ಬಿಟ್ಟಿದ್ದೀರಿ. ಇನ್ನ ಹಿಡ್ದಿಲ್ಲ ಕಡೆ ಚಿನ್ನು, ನನ್ ಮಾತ್ ನಂಬು. ನಿಮ್ ಚಿಕ್ಕಪ್ಪನ ಮೇಲೆ ಆಣೆ. ನಮ್ ಚಿಕ್ಕಪ್ಪನ ಮೇಲೆ ಆಣೆ ಇಡ್ಬೇಡಿ. ಹೋಗ್ಲಿ ಬಿಡು, ನಿಮ್ಮ ಅಮ್ಮನ ಮೇಲೆ ಇಡ್ತೀನಿ. ನಮ್ಮ ಅಮ್ಮನ ಮೇಲೆ ಏನಾದ್ರೂ ಆಣೆ ಇಟ್ರೆ ನೀವು? ಸರಿ ಬಿಡು, ನನಗೂ ಬೇಡ ನಿನಗೂ ಬೇಡ. ನಿಮ್ಮ ಅಣ್ಣ ಒಬ್ಬ ಅವನಲ್ಲ, ವೇಸ್ಟ್ ಮಾಡಿ ಅವನ ಮೇಲೆ ಇಡ್ತೀನಿ. ರೀ, ಯಾಕೆ ಯಾವಾಗ್ಲೂ ನನ್ ಕುಟುಂಬದವ್ರ ಮೇಲೆ ಆಣೆ ಇಡ್ತೀರಾ? ಬೇಕಾದ್ರೆ ನಿಮ್ಮವ್ರ ಮೇಲೆ ಇಟ್ಕೊಳ್ಳಿ. ಇಡ್ತಿದ್ದೆ, ನಿಂಗೆ ಗೊತ್ತಲ್ಲ ಚಿನ್ವ, ನಮ್ ಕುಟುಂಬದವ್ರ ಮೇಲೆ ಆಣೆ ಇಟ್ಟು ಇಟ್ಟು ಎಲ್ಲ ನೆಗದ ಮೇಲೆ ನಲಿಕೆ ಆಗ್ಬಿಟ್ರು. ಅಯ್ಯೋ, ನಿಮ್ ಕುಟುಂಬದಿಂದ ಒಬ್ರನ್ನಾದ್ರೂ ಕೊಡೆ. ನೀವು ಇಲ್ಲೇ ಬಿದ್ದಿರಿ, ನಾನು ಒಬ್ಳೆ ಹೋಗ್ತೀನಿ ನಮ್ ಚಿಕ್ಕಪ್ಪನ ಮನೆಗೆ. ನಾ ಇನ್ನೂ ಎಷ್ಟೊತ್ತು ಗಂಟೆ ಇರ್ಬೇಕೆ? ನಿಮ್ ತಲೆ ಸರಿ ಹೋಗೋವರೆಗೂ ಇಲ್ಲೇ ಬಿದ್ದಿರಿ. ಅದೀ ಜನ್ಮದ ಸರಿ ಆಗಲ್ಲ ಬಿಡು. ಇವಳಿಗೆ ಹೆಂಗ್ ನಂಬಿಸೋದು? ನಿನಗೆ ಒಂದಿನ ಕರ್ಕೊಂಡು ತೋರಿಸಿದ ಕಣೆ, ಆಗ ನಂಬ್ತೀಯ? ಸರಿ ಸರಿ, ನಾನು ಆಗ್ಲೇ ನಂಬೋದು. ಅವಳು ಹೆಂಗಿರ್ತಾಳೆ ಗೊತ್ತಾ? ಬಿಳಿ ಸೀರೆ ಉಟ್ಕೊಂಡು, ಉದ್ದಿಗೆ ಕೂದಲು ಬಿಟ್ಕೊಂಡು, ತೆಳ್ಳಿಗೆ ಹಂಗೇ ಬ್ಯಾಕಲ್ಲಿ ನಿಂತಿರ್ತಾಳೆ. ಅಯ್ಯೋ, ಏನಾಯ್ತು ರೀ? ಹೇಳಿ ಹೇಳಿ, ಏನಾಯ್ತು? ಏನ್ ನಾರಾಯಣ ಇದೆಲ್ಲ? ನಾನೆಲ್ಲ ಮಾಡ್ತೀನಿ, ಸುಮ್ನಿರಿ. ನೋಡು, ಗಿಡಗಳೆಲ್ಲ ಹೇಗ್ ಒಣಗೋಗ್ತಿದೆ. ಸರಿಯಾಗಿ ನೀರೇ ಹಾಕಲ್ಲ ಅನ್ಸುತ್ತೆ. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್. ನಿತ್ಯ ಕಾಲೇಜ್ಗೆ ಹೋಗ್ತಾ? ಕಾಲೇಜ್ಗೆ ಅಲ್ದೆ ಮತ್ತಿನ್ನೆಲ್ಲ ಹೋಗ್ತಾಳೆ. ದಡ್ಡಂತರ ಮಾತಾಡ್ಬೇಡ ನೀನು. ನಾರಾಯಣ, ಅವಳು ಆವಾಗ್ಲೇ ಹೋದ್ಲು. ನಮ್ಮ ಅನಾಥಾಶ್ರಮದ ಮುಖ್ಯಸ್ಥರು ಬಂದಿದ್ರು. ನಿನಗೆ ಗೊತ್ತೇ ಇದೆಯಲ್ಲ, ಅವಳವ್ರ ಫೇವ್ರೆಟ್ ಸ್ಟೂಡೆಂಟ್ ಅಂತ. ಅದ್ ಸರಿ, ನಿಮ್ ಲವ್ ಸ್ಟೋರಿ ಎಲ್ಲಿವರೆಗೂ ಬಂತು? ಎಲ್ಲಿವರೆಗೂ ಬರೋದಾ? ಇನ್ನೂ ಅಲ್ಲೇ ನಿಂತಿದೆ. ನಾನು ನಮ್ಮ ತಂದೆ ತಾಯಿ ಹತ್ರ ಕರ್ಕೊಂಡೋಗಿ ಇಂಟ್ರೊಡ್ಯೂಸ್ ಮಾಡ್ಸೋಣ ಅಂತಿದ್ದೆ. ಆದ್ರೆ ಮೊದ್ಲು ಅವಳು ಸ್ವಲ್ಪ ಬೆಳಿಲಿ ಅಂತ ಸುಮ್ಮನಾದೆ. ಯಾಕೆ ಹಾಗೆ ಹೇಳ್ತಿದ್ಯಾ? ಅವಳು ಇನ್ನೂ ಚಿಕ್ಕ ಹುಡುಗಿ ತರ ಆಡ್ತಾಳೆ. ಯಾಕೆ, ನೀನೇನಾದ್ರೂ ಟ್ರೈ ಮಾಡಿದ್ಯಾ? ನಾರಾಯಣ, ಯಾವ್ದೋ ಮನೆ ಕರ್ಕೊಂಡು ಹೋಗಿ ನನ್ನ ಮುಟ್ಟಾಳನ್ನ ಮಾಡಿದ್ಲು. ನಿನ್ನನ್ನು ಮುಟ್ಟಾಳನ್ ಮಾಡಕ್ಕೆ ಎಲ್ಲಿಯಾದ್ರೂ ಕರ್ಕೊಂಡು ಹೋಗ್ಬೇಕಾ? ನಾರಾಯಣ, ಏನ್ ಕೇಳಿದ್ರು ನಾರಾಯಣ ನಾರಾಯಣ ನಾರಾಯಣ. ನೀನ್ ಹೇಳಪ್ಪ. ಅದೇ ಹುಬ್ಳಿಲಿರೋ ನಿಮ್ ಕಸಿನ್ ಮನೆ ಕರ್ಕೊಂಡು ಹೋಗೋದ್ಬಿಟ್ಟು ಹಾಸನ ಕರ್ಕೊಂಡು ಹೋದ್ಲು. ನನ್ ಕಸಿನ್ ಮನೆಗ? ಏನ್ ಹೇಳ್ತಾ ಇದೀಯ ನೀನು? ನೀವು ತಾನೇ ಅಡ್ರೆಸ್ ಕೊಟ್ಟಿದ್ದು, ಕನಕಾಂಬರಿ ಅನ್ನೋ ಮನೆ. ಅದೇ ನಿಮ್ ರಿಲೇಟಿವ್ಸ್ ಅಂತೆ. ಮೊದಲು ಹಾಸನ್ ಅಂತ ಓದ್ದೆ, ಆಮೇಲೆ ನೋಡಿದ್ರೆ ಹುಬ್ಳಿ. ಒಂದೇ ಕಿರಿಕು. ಅವಳು ಒಳ್ಳೆ ಮುಟ್ಟಾಳನ್ ಮಾಡಿದಳು ನಿನ್ನ. ಅವಳು ಯಾವಾಗ್ಲೂ ಹೀಗೆ ತಮಾಷಿ ತಮಾಷಿ ತಮಾಷಿ. ನೋಡು, ನನ್ಗ್ ಹಾಸನದಲ್ಲಾಗ್ಲಿ ಹುಬ್ಳಿಲಾಗ್ಲಿ ಯಾವ ರಿಲೇಟಿವ್ಸು ಇಲ್ಲ. ಯಾವ ಕನಕಾಂಬರಿನೂ ಗೊತ್ತಿಲ್ಲ, ಯಾವ ಚೆಂಡು ಹೂವಾನೂ ಗೊತ್ತಿಲ್ಲ. ಅವಳು ಮನುಷ್ಯ ಜಾತಿನೇ ಅಲ್ಲ, ಅವಳೊಂಥರ ದೆವ್ವದ ಜಾತಿ. ನಾವೆಲ್ಲಿದ್ದೀವಿ ರಮೇಶ್? ಇದ್ಯಾರ ಮನೆ? ಏನದು? ಯಾಕೆ ಪಿಸಾಕ್ತೆ? ಇನ್ನದು ನನಗ್ ಬೇಡ. ನಂಬರ್ 1 ಕಾಡಲ್ಲೊಬ್ಬ ಸತ್ನ, ನಂಬರ್ 2 ರೋಡಲ್ಲೊಬ್ಬ ಸತ್ನ, ನಂಬರ್ 3 ಈಗ ಒಳಗಡೆ ಒಬ್ಬನಿಗೆ ಆಸಿಡ್ ಬಿದ್ದಿದೆ. ನೀನ್ ಹೇಳ್ತಿರೋದು ನೋಡಿದ್ರೆ ಅವಳ ಮೇಲೆ ಯಾವುದೋ ಒಂದು ಆತ್ಮ ಆವರಿಸ್ಕೊಂಡಿರಬಹುದು. ಇದು ಅಪಾಯ. ಅವಳಿಗೆ ಯಾರು ಸಂಬಂಧಿಕರಿಲ್ಲ ಅಂತ ಹೇಳಿದೆ ಅಲ್ವಾ? ಹೌದು ಮಾವ. ನೀನೊಂದು ಕೆಲಸ ಮಾಡು, ನಾನೊಬ್ಬ ಶಾಸ್ತ್ರಗಳ ಅಡ್ರೆಸ್ ಕೊಡ್ತೀನಿ. ಅವ್ರ ಇಂಥ ವಿಷಯದಲ್ಲಿ ತುಂಬಾ ಜ್ಞಾನಿ, ಅವ್ರು ನಿನಗೆ ಸಹಾಯ ಮಾಡ್ತಾರೆ. ನೀನು ಅವ್ರ ಹತ್ರ ಹೋಗು. ಹೋಗ್ಬೇಕಾದ್ರೆ ಆ ಹುಡುಗಿನೂ ಕರ್ಕೊಂಡು ಹೋಗು. ನೀನ್ ಈ ಅಂಕಲ್ ಬಗ್ಗೆ ಯಾವತ್ತೂ ಹೇಳಿಲ್ಲ, ಇದೇನ್ ದಿಢೀರಂತ? ನಿನ್ ವಿಷಯ ಅವ್ರಿಗೆ ಹೇಳಿದೀನಿ, ಅವ್ರು ನಿನ್ನ ನೋಡ್ಬೇಕಂತೆ. ನೀನ್ ಹೋಗು, ನಾನಿಲ್ಲೇ ಇರ್ತೀನಿ.
ಯಾಕೆ ಈ ಅಂಕಲ್ ಕಂಡ್ರೆ ಹೆದರ್ಕೆನಾ? ಅವ್ರು ತುಂಬಾ ಒಳ್ಳೆಯವರು. ಬಾ. ನಾನು ಅವ್ರನ್ನ ನೋಡ್ಬೇಕಾಗಿಲ್ಲ, ನೀನ್ ಹೋಗು, ನಾನು ಇಲ್ಲೇ ಕಾಯ್ತಿರ್ತೀನಿ. ಕಮ್ ಆನ್ ನಿತ್ಯ. ನಾನು ಹೇಳಿದ್ ಕೇಳಿಸ್ಲಿಲ್ಲ, ನಾನು ಬರಲ್ಲ. ಬರಲ್ಲ ಅಂದ್ಲೆ? ಯಾಕೆ? ನಿಮ್ಮನ್ನ ನೋಡಕ್ ಇಷ್ಟ ಇಲ್ವಂತೆ. ನನ್ನನ್ನು ನೋಡಕ್ ಇಷ್ಟ ಇಲ್ದೇ ಇರೋರು ಬಹಳಷ್ಟು ಜನ ಇದ್ದಾರೆ. ಅದೇನೋ ಹೊಸ ವಿಷಯ ಅಲ್ಲ. ವಿಚಿತ್ರ ಅಂದ್ರೆ ಅಂಥವ್ರು ನೋಡಕ್ ನನಗಿಷ್ಟ. ರಮೇಶ್, ಅದೇ ಹುಡುಗಿ ತಾನೆ? ಹೌದು. ಅನುಮಾನ ಇಲ್ವಾ? ಅನುಮಾನ ಏನಿಲ್ಲ. ಯಾಕೆ? ನನ್ನನ್ನು ಮುಟ್ಟು. ಈಗ ಅವಳನ್ನು ನೋಡು. ಈಗಲೂ ಅವಳೇ ಕಾಣಿಸ್ತಾಳ? ಇಲ್ಲ. ಅವಳಿಗೆ ನನ್ನನ್ನು ನೋಡೋಕೆ ಇಷ್ಟ ಇಲ್ಲ ಅಂತ ಹೇಳ್ದಾಗ್ಲೇ ಅನ್ಕೊಂಡೆ ಈ ತರಹದ್ದೇ ಏನೋ ಕಾರಣ ಇರಬೇಕು ಅಂತ. ಯಾರದು ಅಂಕಲ್? ಬಾ ನೋಡೋಣ. ಓ, ನೀನೇನು ಅವ್ರಿಗೆ ರಕ್ಷಣೆ ಮಾಡ್ತಿರೋದು? ಒಂದ್ ತಾಯ್ತ ಮಂತ್ರಿಸ್ಕೊಟ್ಬಿಟ್ರೆ ನನ್ನಿಂದ ಏನು ಮಾಡಕ್ಕಾಗಲ್ಲ ಅನ್ಕೊಂಡ್ಯಾ? ನೀನು ವಿನಾಶಕ್ಕೆ ನಿಂತಿರೋಳು. ಅದಾಗೋದಕ್ಕೆ ನಾನು ಬಿಡೋದಿಲ್ಲ. ನೀನ್ ಯಾರು ನನ್ ತಡೆಯೋದಕ್ಕೆ? ನನಗೆ ಒಂದು ಹೆಸರಿನ ಅಗತ್ಯ ಇಲ್ಲ. ನನಗೆ ಬೇಕಾಗಿರೋದು ನಿನ್ನನ್ನು ದೂರ ಸರಿಸೋ ಶಕ್ತಿ. ದೇವತೆಗಳು ಆ ಶಕ್ತಿಯನ್ನು ನನಗೆ ಕೊಟ್ಟಿದ್ದಾರೆ. ಈಗ ಹೇಳು, ಯಾರು ನೀನು? ನಿನಗ್ಯಾಕೆ ಹೇಳ್ಬೇಕು? ನನ್ನ ವಿರುದ್ಧ ಹೆಚ್ಚೆಚ್ಚು ಪೂಜೆ ಮಾಡೋಕ ಅಥವಾ ಇನ್ನೂ ಶಕ್ತಿಶಾಲಿ ರಕ್ಷಯಂತ್ರನ ಸೃಷ್ಟಿ ಮಾಡೋಕ? ಹೇಳ್ತೀನಿ, ಆದ್ರೆ ಈಗಲ್ಲ. ಎಲ್ಲ ಮುಗಿದ್ಮೇಲೆ, ರಕ್ತದ ಕಡೆ ಹನಿ ಮೇಲೆ ಬಿದ್ಮೇಲೆ. ನಿನ್ನ ಪ್ರತೀಕಾರದ ಉದ್ದೇಶನ ಸ್ಪಷ್ಟಪಡಿಸ್ತಾ ಇದೀಯ. ನಾನು ಅದಕ್ಕೆ ತಡೆ ಹಾಕೋಲ್ಲ. ಆದ್ರೆ ಈ ಮುಗ್ಧ ಹುಡುಗಿ ಮೇಲೆ ಯಾಕೆ? ನನಗವಳು ಬೇಕು. ಅವಳು ನನ್ನವಳು. ಇಲ್ಲ, ಅವಳು ನಿನ್ನವಳಲ್ಲ. ಅವಳನ್ನು ಬಿಟ್ಬಿಡು. ಅವಳು ನಿನಗೇನು ಮಾಡಿಲ್ಲ. ಅವಳಿಗೊಂದು ಕುಟುಂಬ ಇದೆ, ಅಲ್ಲಿಗೆ ಹೋಗ್ಲಿ. ಕುಟುಂಬ? ಯಾವ ಕುಟುಂಬದ ಬಗ್ಗೆ ಮಾತಾಡ್ತಿದ್ಯಾ ನೀನು? ನಾನೇ ಅವಳ ಕುಟುಂಬ, ನಾನೇ ಅವಳು ಜನ್ಮ ಕೊಟ್ಟವಳು. ನಾನು ತಾಯಿ, ತಿಳಿದ? ನಾನು ಅವಳ ತಾಯಿ. ನಾನು ಅವಳ ಜನ್ಮ ಕೊಟ್ಟವಳು. ಆದ್ರೆ ಎತ್ತು ಮುದ್ದಾಡ್ಲಿಲ್ಲ, ಸಾಕಿ ಸಲಹಲಿಲ್ಲ. ಅವರೆಲ್ಲ ಸೇರ್ಕೊಂಡು ನಂಗೆ ಸುಳ್ಳು ಹೇಳ್ಬಿಟ್ರು. ಜಯಮ್ಮನಾದ್ರೂ ನಿಜ ಹೇಳ್ಬೋದಾಗಿತ್ತು. ಜಯಮ್ಮ ಯಾರು? ಸೂಲ್ಗಿದ್ದೆ ಅವತ್ತಲ್ಲಿದ್ಲು. ಬಂದೆ. ಯಾಕೆಷ್ಟೊತ್ತಾಯ್ತು? ಓ, ನನ್ ಸೊಸೆ ಅನ್ಕೊಂಡಿದ್ದೆ. ಸ್ಕೂಲಿಂದ ಮಕ್ಕಳನ್ನ ಮನೆಗೆ ಕರ್ಕೊಂಡು ಬರಕ್ ಹೋಗಿದ್ಲು. ಯಾರ್ ನೀವೆಲ್ಲ? ಏನಾಗ್ಬೇಕಾಗಿತ್ತು? ಜಯಮ್ಮ ಸೂಲಗಿತ್ತಿ. ಹೌದು, ಆದ್ರೆ ನಾನೀಗ ಹೆರಿಗೆ ಕೆಲಸ ಮಾಡ್ತಾ ಇಲ್ಲ. ಈಗ ನೀನು ಹೆರಿಗೆ ಮಾಡಿಸ್ಬೇಕಾಗಿಲ್ಲ. ಹಿಂದೆ ಮಾಡಿಸಿದ ಒಂದು ಹೆರಿಗೆ ವಿಷಯ ನಮಗೆ ತಿಳಿಸ್ಬೇಕಾಗಿದೆ. ಯಾವ ಹೆರಿಗೆ? ಕನಕಾಂಬರಿ ಅನ್ನೋ ಮನೆಯಲ್ಲಿ ಮಾಡಿಸಿದ ಹೆರಿಗೆ. ಬಹಳ ಹಿಂದೆ. ಆ ತಾಯಿ ಹೆಸರು ನಿರ್ಮಲ. ಅಂಥದ್ ಯಾವ ಮನೇನೋ ನನಗೆ ಗೊತ್ತಿಲ್ಲ. ನೀವೆಲ್ಲ ಹೋಗಿ. ಜಯಮ್ಮ, ನನ್ನ ಜ್ಞಾಪಕ ಇಲ್ವ ಜಯಮ್ಮ? ಯಾರು ನೀನು? ನಿರ್ಮಲ. ನನ್ನ ಮಗು ನೀನು ತಗೊಂಡು ಹೋದೆ. ಆ ವಿಷಯ ಇವ್ರಿಗೆ ಹೇಳು. ಆದ್ರೆ ನಾನು ಹೇಳು ಜಯಮ್ಮ. ಹೇಳ್ತೀನಿ ಹೇಳ್ತೀನಿ. ಕನಕಾಂಬರಿ ಮನೆಯವರು ನನಗೆ ಬಹಳ ಹಿಂದಿನಿಂದನೇ ಗೊತ್ತು. ಆ ಮನೆ ಇಡೀ ಮನುಷ್ಯ ಹಿಂದೆನೇ ತೀರ್ಕೊಂಡಿದ್ರು. ಅವ್ರ ಹೆಂಡತಿ ಅಣ್ಣ ಲಕ್ಷ್ಮಣ್ ರಾಯರ್ದೇ ಇಡೀ ಮನೆ ಉಸ್ತುವಾರಿಯಾಗಿತ್ತು. ಅವರು ಒಂಚೂರು ಕನಿಕರನೇ ಇಲ್ದೇ ಇರೋ ಮನುಷ್ಯ. ಅವ್ರಿಗೆ ಎಲ್ಲದಕ್ಕಿಂತ ಮುಖ್ಯ ಅವ್ರ ಮನೆತನ, ಗೌರವ, ಪ್ರತಿಷ್ಠೆ. ಮೊದಲನೇ ಮಗು ಗಂಡಾದ್ರೆ ಮಾತ್ರ ಆ ಮನೆಗೆ ಸ್ವಾಗತ. ಯಾರಿಗೂ ಅವ್ರನ್ನ ಎದುರಾಕೊಳ್ಳೋ ಧೈರ್ಯನೇ ಇರಲಿಲ್ಲ. ಒಂದು ರಾತ್ರಿ
ಆ ಮನೆ ಸೊಸೆ ಹೆರಿಗೆಗೆ ಅಂತ ನನ್ನನ್ನ ಕರೆಸಿದ್ರು. ನನಗೊಂದಷ್ಟು ದುಡ್ಡು ಕೊಟ್ರು. ಅವ್ರು ನನಗೆ ಕೊಟ್ಟ ದುಡ್ಡು ಬರೀ ಹೆರಿಗೆಗಲ್ಲ. ನನಗ್ ಭಯ ಆದ್ರೂ ಬೇರೆ ದಾರಿನೇ ಇರ್ಲಿಲ್ಲ. ಟೈಮ್ ಬಂತು ಅನ್ಸುತ್ತೆ. ನೋ ಶುರು ಆಗಿದೆ. ಬೇಗ ಹೋಗು, ಬಿಸಿನೀರಿಟ್ಟಿದ್ದೀನಿ. ಸರಿ. ಹೆಣ್ಣ? ಹೌದು. ರಾಘವ, ನಿನ್ ಹೆಂಡತಿಗೆ ಇನ್ನು ಹೆರಿಗೆ ಆಗಿಲ್ಲ. ಅರ್ಥ ಆಯ್ತಾ? ಅಮ್ಮ, ಒಂದ್ಸಲ ನಿರ್ಮಲನ್ನ ಹೋಗೋ. ಮಗು ಸತ್ತು ಹುಟ್ಟಿದೆ ಪಾಪ. ಇದು ನಮ್ಮ ಹಣೆ ಬರ. ಪರವಾಗಿಲ್ಲ ಬಿಡಮ್ಮ, ನಿಂಗಿನ್ನೂ ವಯಸ್ಸಿದೆಯಲ್ಲ. ಅಂದ್ರೆ ನನ್ನ ಮಗು ಸತ್ತಿಲ್ಲ, ಬದುಕಿದೆ. ರಾಘವ, ಈ ಮಗು ಈ ಮನೆಯಲ್ಲಿ ಇಟ್ಕೊಡುದು. ನೀನ್ ತಗೊಂಡೋಗು. ನೀನೇನ ಮಕ್ಕಳು ನೋಡ್ತಾ ಇದ್ಯಾ? ತಗೊಂಡೋಗು. ಅಯ್ಯೋ, ನಿರ್ಮಲ, 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 ಚಿಕ್ಕ ನಿರ್ಮಲ, ಅಲ್ಲಿಗೆ ಹೋಗ್ಬೇಡಿ. ಸತ್ತೋದ್ರು. ಹೆಣನ ಹೂತಾಕು. ಹಾಗೆ ಆ ಕೋಣೆನ ಸ್ವಚ್ಛ ಮಾಡು. ಸರಿ ಅಣ್ಣ. ನಮ್ಮ ರಾಘವನ್ನ ಹೆಂಡತಿ ಹೆರಿಗೆ ಸಮಯದಲ್ಲಿ ಸತ್ತೋದು. ನಾವೇನೇ ಮಾಡಿದ್ರು ಅವಳನ್ನ ಉಳಿಸ್ಕೊಳಕ್ಕಾಗಲಿಲ್ಲ. ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗ್ತಾ ಇದೆಯಾ ಜಾನಕಿ? ನಾನು ಅವ್ರ ಮನೆಯವ್ರಿಗೆ ಹೇಳಿ ಕಳಿಸ್ತೀನಿ. ದುರ್ಮರಣದಲ್ಲಿ ಸತ್ತವ್ರ ಹೆಣನ ತುಂಬಾ ಹೊತ್ತು ಮನೆಯಲ್ಲಿ ಇಟ್ಕೊಳಕ್ ಆಗಲಿಲ್ಲ, ಅದಕ್ಕೋಸ್ಕರ ಮಣ್ಣು ಮಾಡಿಬಿಟ್ವಿ ಅಂತ. ಆ ಮಗುನ ಪೊಲೀಸ್ ಸ್ಟೇಷನ್ ತಗೊಂಡೋಗಿ ಅವ್ರಿಗೆ ನಡೆದಿದ್ದೆಲ್ಲ ಹೇಳ್ಬಿಡ್ಬೇಕು ಅಂತ ನನ್ ಮನ್ಸಿಗೆ ಮೊದ್ಲು ಅನ್ಸಿತ್ತು. ಆ ಮನೆಯವರು ಎಷ್ಟು ಬಲಶಾಲಿಗಳು ಅಂತ ನನಗ್ ಚೆನ್ನಾಗ್ ಗೊತ್ತಿತ್ತು. ಅವ್ರು ಏನ್ ಬೇಕಾದ್ರೂ ಮಾಡಿ ಅದರಿಂದ ಬಚಾವಾಗ್ತಿದ್ರು. ನಾನ್ ಏನ್ ಮಾಡ್ಬೇಕು ಅಂತಾನೆ ನನಗ್ ತಿಳಿಲಿಲ್ಲ. ದಾರಿಲ್ ಬತ್ತ ನಾನೊಂದು ಆಶ್ರಮ ನೋಡ್ದೆ. ದೇವ್ರು ನನಗಿದಕ್ಕೊಂದು ದಾರಿ ತೋರಿಸಿದಾನೆ ಅನ್ಕಂಡೆ. ಆ ಮಗು ಏನಾಯ್ತು ಅಂತ ಗೊತ್ತಿಲ್ಲ.
ದೇವರ ದಯದಿಂದ ಬದುಕಿದ್ರೆ ಅಷ್ಟೇ ಸಾಕು. ಅವಳು ಬದುಕಿದಾಳೆ. ಇವಳೇ ಆ ಹುಡುಗಿ. ತಪ್ಪಾಯ್ತಮ್ಮ. ಅವತ್ ರಾತ್ರಿ ನಾನು ಅಲ್ಲಿಗೆ ಹೋಗ್ಬಾರ್ದಾಗಿತ್ತು. ಇಲ್ಲಮ್ಮ, ನೀವವತ್ತು ಅಲ್ಲಿಗೆ ಹೋಗಿದ್ರಿಂದಾನೇ ನಾನಿವತ್ತು ಬದುಕಿರೋದು. ನೀವಲ್ದೆ ಬೇರೆ ಯಾರಾದ್ರೂ ಕೆಟ್ಟವರಾಗಿದ್ದಿದ್ರೆ. ರಮೇಶ್, ನಾನು ಅನಾಥೆ ಅಲ್ಲ. ನನಗೆ ಅಂತ ಒಬ್ರು ತಂದೆ ಇದ್ದಾರೆ, ನನಗ್ ಮನೆ ಇದೆ. ನಾನು ಅಲ್ಲಿಗೆ ಹೋಗ್ಬೇಕು ರಮೇಶ್, ಪ್ಲೀಸ್, ನಾನು ಅಲ್ಲಿಗೆ ಹೋಗ್ಬೇಕು. ಓಕೆ ನಿತ್ಯ, ಏನಾಯ್ತು ಅಂಕಲ್? ಇವಳು ನಿತ್ಯ. ಹೌದು. ಹಾಗಾದ್ರೆ ಇಷ್ಟೊತ್ತು ಇವಳ ಮೇಲಿದ್ದ ನಿರ್ಮಲ ಎಲ್ಲಿ? ಅವಳು ಮನೆಗೆ ಹೋಗಿರ್ಬೇಕು. ಅವಳು ಏನಾದ್ರೂ ಮಾಡ್ಬೇಕು ಅಂತಿದ್ರೆ ಇವತ್ತೇ ಕೊನೆ ದಿನ.